ಹೈ ಫ್ರೆಂಡ್ಸ್, ಪ್ರಕೃತಿ ಇದರ ರಹಸ್ಯದ ಬಗ್ಗೆ ಯಾರಿಗೂ ತಿಳಿಯುತ್ತಿಲ್ಲ. ಈ ಪ್ರಕೃತಿಯಲ್ಲಿರುವ ರಹಸ್ಯವನ್ನ ಭೇದಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗದೆ ಮನುಷ್ಯ ಪ್ರಕೃತಿಯ ಮುಂದೆ ಮಂಡಿ ಊರಿ ಕುಳಿತುಕೊಳ್ತಾ ಇದ್ದಾನೆ. ಕೆಲವೊಮ್ಮೆ ಪ್ರಕೃತಿಯನ್ನ ನೋಡಿದ್ರೆ ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ನೀಡುತ್ತೆ, ಇನ್ನೂ ಕೆಲವೊಮ್ಮೆ ಪ್ರಕೃತಿ ಕೋಪಗಳಿಂದ ಶಾಕ್ ನೀಡುತ್ತೆ. ಈ ದಿನ ಈ ವಿಡಿಯೋದಲ್ಲಿ ನಾವು ಕ್ಯಾಮರಾದಲ್ಲಿ ಸೆರೆ ಸಿಕ್ಕ ನಮ್ಮನ್ನ ಆಶ್ಚರ್ಯಗೊಳಿಸುವ ಪ್ರಕೃತಿ ಕೋಪಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಆಶ್ಚರ್ಯವಾಗಿರುತ್ತೆ, ಕೊನೆ ತನಕ ನೋಡಿ. ಕಾಡಿನ ಮಧ್ಯದಲ್ಲಿ ಇರುವ ಈ ಮರಕ್ಕೆ ಸಿಡಿಲು ಬಡಿಯೋದ್ರಿಂದ ಒಳಗಿರುವ ಮರವೆಲ್ಲ ಸುಡುತ್ತೆ. ಹೊರಗೆ ಸುಡೋದಕ್ಕೂ ಮುಂಚೆ ಒಳಗಿರುವ ಕಟ್ಟಿಗೆ ಎಲ್ಲ ಸುಟ್ಟು ಹೋಗುತ್ತೆ. ಎಷ್ಟು ಆಶ್ಚರ್ಯವಾಗಿದೆ ಅಲ್ವಾ? ಇಲ್ಲಿ ನೀವು ನೋಡ್ತಾ ಇರುವ ರೆಡ್ ಬೀಚ್, ಈ ಬೀಚ್ ನೋಡ್ಲಿಕ್ಕೆ ರಕ್ತ ಹರಿಯುತ್ತಿದ್ದಂತೆ ಕಾಣಿಸುತ್ತೆ. ಈ ಬೀಚ್ ಇರಾನ್ ದೇಶದಲ್ಲಿದೆ. ಈ ರೀತಿಯ ಬೀಚ್ ಗಳನ್ನ ತುಂಬಾ ನೋಡಿರ್ತೀರಾ. ಈ ಐಲ್ಯಾಂಡ್ ನ ಭೂಮಿಯಲ್ಲಿ ಮತ್ತು ಮಣ್ಣಿನಲ್ಲಿ ಐರನ್ ಆಕ್ಸೈಡ್ ಹೇರಳವಾಗಿರುತ್ತೆ. ಸೊ ಅದು ನೀರಿನಲ್ಲಿ ಬೆರೆಯೋದ್ರಿಂದ ನೀರು ಈ ರೀತಿ ರಕ್ತದಂತೆ ಕೆಂಪಾಗಿ ಕಾಣಿಸುತ್ತೆ. ಈ ದೃಶ್ಯ ನೋಡ್ಲಿಕ್ಕೆ ತುಂಬಾ ಭಯಂಕರವಾಗಿದೆ ಅಲ್ವಾ? ನಿಶಬ್ದವಾಗಿ ಈ ದಾರಿಯಲ್ಲಿ ವಾಹನಗಳು ಹೋಗ್ತಿವೆ. ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ತಕ್ಷಣ ಆ ಬಿಲ್ಡಿಂಗ್ ಮೇಲಿರುವ ಈ ಹೋಲ್ ಮೂಲಕ ಒಂದು ಶಬ್ದ ಕೇಳಿಸುತ್ತೆ. ಅಲ್ಲಿರುವ ಜನರು ಭಯದಿಂದ ಓಡೋಗ್ತಾರೆ. ಈ ವಿಡಿಯೋ ರೆಕಾರ್ಡ್ ಮಾಡುತ್ತಿರೋ ವ್ಯಕ್ತಿಗೂ ಗೊತ್ತಿಲ್ಲ ಅಲ್ಲಿ ಏನಾಗ್ತಿದೆ ಅಂತ. ಈ ವಿಡಿಯೋವನ್ನ ಸ್ಲೋ ಮೋಷನ್ ಅಲ್ಲಿ ನೋಡಿದಾಗ ಆ ಭವನದ ಮೇಲೆ ಸಿಡಿಲು ಬಿದ್ದಂತೆ ಗೊತ್ತಾಗುತ್ತೆ. ಇಲ್ಲಿ ಕುರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಲ್ ಶೇಪ್ ನಲ್ಲಿ ಸುತ್ತಾಡ್ತಾ ಇರುವುದನ್ನ ನೀವು ತುಂಬಾ ಸಲ ನೋಡಿರ್ತೀರಾ, ಅಂದ್ರೆ ಆನ್ಲೈನ್ ನಲ್ಲಾದ್ರೂ ನೋಡೇ ಇರ್ತೀರಾ. ಆದ್ರೆ ಇವು ಈ ರೀತಿ ಯಾಕೆ ಸುತ್ತಾಡ್ತಿವೆ ಅಂದ್ರೆ, ಮೊದಲು ಒಂದು ಕುರಿ ಈ ರೀತಿ ತಿರುಗುತ್ತೆ, ಅದನ್ನ ನೋಡಿ ಇನ್ನೊಂದು ಕುರಿ, ಅದನ್ನ ನೋಡಿ ಇನ್ನೊಂದು ಕುರಿ, ಹೀಗೆ ಒಂದನ್ನೊಂದು ಫಾಲೋ ಮಾಡ್ತಾ ಮಾಡ್ತಾ ಇಷ್ಟು ದೊಡ್ಡ ಸರ್ಕಲ್ ಸೃಷ್ಟಿಯಾಗುತ್ತೆ. ಯಾರಾದ್ರೂ ಈ ಸರ್ಕಲ್ ಡಿಸ್ಟರ್ಬ್ ಮಾಡೋವರೆಗೂ ಹಾಗೆ ತಿರುಗುತ್ತಲೇ ಇರ್ತವೆ. ರೊಮಾನಿಯಾಗೆ ಹೋಗುವ ಮಾರ್ಗದಲ್ಲಿ ಕಾರಲ್ಲಿರುವ ಈ ವ್ಯಕ್ತಿ ಒಂದು ದೊಡ್ಡ ಮಣ್ಣಿನ ಸುಂಟರ ಗಾಳಿಯನ್ನ ತನ್ನ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡ್ತಾನೆ. ಈ ತುಫಾನ್ನ ಸರಿಸುಮಾರು 3 ಕಿಲೋಮೀಟರ್ ದೂರದಿಂದ ಈ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾನೆ. ಅಷ್ಟು ದೂರದಿಂದಲೂ ಈ ತುಫಾನ್ ಎಷ್ಟು ಭಯಂಕರವಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಈ ಮಕ್ಕಳು ಬೇಸ್ಬಾಲ್ ಮ್ಯಾಚ್ ಆಡ್ತಾ ಇರಬೇಕಾದ್ರೆ ತಕ್ಷಣ ಅಲ್ಲಿ ಒಂದು ಸುಂಟರ ಗಾಳಿ ಬರುತ್ತೆ. ಅಲ್ಲಿ ಆ ಮಗುವಿಗೆ ತುಂಬಾ ತೊಂದರೆ ಕೊಡುತ್ತೆ. ಆದ್ರೆ ಅಲ್ಲೇ ನಿಂತಿರುವ ಇನ್ನೊಬ್ಬ ಹುಡುಗ ಈ ಮಗುವನ್ನ ಕಾಪಾಡ್ತಾನೆ. ಪ್ರಕೃತಿ ಎಷ್ಟು ಶಕ್ತಿಶಾಲಿಯೋ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ. ಪೋರ್ಟ್ ಅಲ್ಲಿ ಈ ತುಫಾನ್ ಗಾಳಿ ಕಂಟೈನರ್ ನ ಲಿಫ್ಟ್ ಮಾಡುವ ಅಷ್ಟು ದೊಡ್ಡ ಕ್ರೇನ್ ನ ಕೂಡ ಹೇಗೆ ಎಳೆದುಕೊಂಡು ಹೋಗ್ತಾ ಇದೆ ನೋಡಿ. ಎಷ್ಟು ಬಲಿಷ್ಠವಾಗಿ ಇದ್ರೂ ಪ್ರಕೃತಿಯ ಶಕ್ತಿಯ ಮುಂದೆ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿ ಇದ್ರೂ ಅವು ಆಮೆಗಳು. ಇವು ನೀರು ಮತ್ತು ನೆಲದ ಮೇಲೆ ಎರಡೂ ಕಡೆ ಜೀವಿಸಬಲ್ಲವು. ಆದ್ರೆ ಚಳಿಗಾಲದಲ್ಲಿ ಚಳಿಯನ್ನ ತಡೆದುಕೊಳ್ಳಲಿಕ್ಕೆ ಒಂದು ದೊಡ್ಡ ತೆಗ್ಗು ತೋಡಿ ಒಂದರ ಮೇಲೆ ಮತ್ತೊಂದು ಹೇಗೆ ಮಲ್ಕೊಂಡಿವೆ ನೋಡಿ. ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಂಡಿವೆ ನೋಡಿ. ಇದು ನಾರ್ತ್ ಇಂಡಿಯಾದಲ್ಲಿ ನಡೆದ ಘಟನೆ. ಈ ಹಸುವನ್ನ ನೋಡಿ. ಈ ಹಸುವಿನ ಭುಜದ ಮೇಲೆ 2 ಎಕ್ಸ್ಟ್ರಾ ಕಾಲುಗಳು ಇದಾವೆ. ಅದನ್ನ ದೇವರ ದೃಷ್ಟಿ ಎಂದು ನಂಬಿ ಅದನ್ನ ಪೂಜೆ ಸಹ ಮಾಡ್ತಾರೆ. ಕಾರಲ್ಲಿ ಹೋಗ್ತಾ ಇರುವ ಕೆಲವರು ಒಂದು ದೊಡ್ಡ ಧೂಳಿನಿಂದ ಕೂಡಿದ ತುಫಾನ್ ತಮ್ಮ ಕಡೆ ಬರ್ತಾ ಇರೋದನ್ನ ನೋಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಆ ಮಣ್ಣಿನ ತುಫಾನ್ ಅವರು ಹೋಗ್ತಾ ಇರುವ ಮಾರ್ಗವನ್ನ ಕಾಣದಂತೆ ಮಾಡುತ್ತೆ. ಅವರು ಕಾರ್ನ ನಿಲ್ಲಿಸದೆ ಹಾಗೆ ಮುಂದಕ್ಕೆ ಹೋಗ್ತಾರೆ. ಕಾರಲ್ಲಿ ಇರೋದ್ರಿಂದ ಅವರಿಗೆ ಏನೂ ಆಗೋದಿಲ್ಲ. ಆಕ್ಚುಲಿ ಇದು ತುಂಬಾ ಅಪಾಯಕಾರಿ. ಈ ಗಾಳಿಯಲ್ಲಿ ಕೋಟಿಗಟ್ಟಲೆ ಡಸ್ಟ್ ಪಾರ್ಟಿಕಲ್ಸ್ ಇರ್ತವೆ. ಒಂದು ವೇಳೆ ಅವು ನಮ್ಮ ಶ್ವಾಸಕೋಶದಲ್ಲಿ ಹೋದ್ರೆ ನಾವು ಸಾಯುವ ಅವಕಾಶ ಇರುತ್ತೆ. ಇಲ್ಲಿ ಕಾಡ್ಗಿಚ್ಚಿನಿಂದ ಸುಡ್ತಾ ಇರುವ ಕಾಡಿನಲ್ಲಿ ಒಂದು ದೊಡ್ಡ ತುಫಾನ್ ಏರ್ಪಡುತ್ತೆ. ಇಲ್ಲಿ ನೋಡಿ, ಒಂದೇ ಕಾಡಿನಲ್ಲಿ 2 ದೊಡ್ಡ ದೊಡ್ಡ ತುಫಾನ್ಸ್ ಅಥವಾ ಬಿರುಗಾಳಿ ಏರ್ಪಟ್ಟಿವೆ. ಈ ಪರ್ವತಗಳ ಮಧ್ಯದಲ್ಲಿ ಇರುವ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಪರ್ವತಗಳು ಕುಸಿದು ಬೀಳ್ತಿವೆ. ಎಲ್ಲರೂ ತಮ್ಮ ಕಾರುಗಳನ್ನ ವೇಗವಾಗಿ ಹಿಂದಕ್ಕೆ ತೆಗೆದುಕೊಳ್ತಾರೆ. ನೀವಿಲ್ಲಿ ನೋಡ್ತಾ ಇರುವ ಸಿ ಕುಕುಂಬಸ್, ಇದನ್ನ ಸಮುದ್ರದ ಸೌತೆಕಾಯಿ ಅಂತ ಹೇಳ್ತಾರೆ. ಇಂತಹ ಜೀವಿಗಳು ನಿಮ್ಮ ಹತ್ರ ಇದ್ರೆ ನೀವು ತುಂಬಾ ಹಣವನ್ನ ಗಳಿಸಬಹುದು. ಯಾಕಂದ್ರೆ ಹೊರ ದೇಶಗಳಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಚೈನಾದಲ್ಲಿ ಇವುಗಳನ್ನ ತುಂಬಾ ಇಷ್ಟದಿಂದ ತಿಂತಾರೆ. ಇದನ್ನ ಬೇಟೆಯಾಡೋದ್ರಿಂದ ಇದರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರಲ್ಲಿ ತುಂಬಾ ಔಷಧಿ ಗುಣಗಳಿವೆ. ಅದಕ್ಕೆ ಇದನ್ನ ಹೆಚ್ಚು ಹಣವನ್ನ ಕೊಟ್ಟು ಸಹ ಕೊಂಡ್ಕೊಳ್ತಾರೆ. 1 kg ಸಿ ಕುಕುಂಬಸ್ಗೆ ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ಇರುತ್ತೆ. ಇಲ್ಲೋಡಿ, ಕಾರ್ನ ಪಾರ್ಕಿಂಗ್ ಮಾಡಿದ ಸ್ಥಳದಲ್ಲಿ ಆಕಸ್ಮಿಕವಾಗಿ ಒಂದು ಹೋಲ್ ಏರ್ಪಡುತ್ತೆ. ಅಲ್ಲಿ ಪಾರ್ಕ್ ಮಾಡಿರುವ 2 ಕಾರುಗಳು ಅದರಲ್ಲಿ ಬೀಳ್ತವೆ. ಒಂದು ವೇಳೆ ಅದರಲ್ಲಿ ಮನುಷ್ಯ ಇದ್ದಿದ್ರೆ ಅವನ ಪ್ರಾಣವನ್ನೇ ಕಳೆದುಕೊಳ್ತಾ ಇದ್ದ. ಆಕಾಶದಲ್ಲಿ ಪ್ರಯಾಣಿಕರೊಂದಿಗೆ ಹೋಗ್ತಾ ಇದ್ದ ವಿಮಾನದ ಮೇಲೆ ಆಕಸ್ಮಿಕವಾಗಿ ಒಂದು ಸಿಡಿಲು ಬೀಳುತ್ತೆ. ಆದ್ರೆ ಆ ವಿಮಾನಕ್ಕೆ ಏನೂ ಆಗುದಿಲ್ಲ. ವಿಮಾನಕ್ಕೆ ಎಷ್ಟು ದೊಡ್ಡ ಸಿಡಿಲು ಬಡಿದ್ರೂ ಅವುಗಳಿಗೆ ಏನೂ ಆಗದಂತೆ ಅವುಗಳನ್ನ ತಯಾರು ಮಾಡಿರ್ತಾರೆ. ಆದ್ರೆ ಅದೃಷ್ಟ ಚೆನ್ನಾಗಿರದಿದ್ದರೆ ಅದೇ ಮೃತ್ಯುವಿನ ರೂಪದಲ್ಲಿ ಬರಬಹುದು. ಈ ರೀತಿ ಪರ್ವತಗಳ ಕೆಳಗೆ ಮನೆಗಳಿರುವುದು ತುಂಬಾ ಅಪಾಯಕಾರಿ. ಈ ರೀತಿ ನೇರವಾಗಿರುವ ಪರ್ವತಗಳ ಕೆಳಗೆ ಮನೆಗಳನ್ನ ಕಟ್ಟೋದು ತುಂಬಾ ಕೆಟ್ಟ ಆಲೋಚನೆ. ಯಾಕಂದ್ರೆ ನೀವೇ ನೋಡಿ, ವೇಗವಾಗಿ ಬರ್ತಾ ಇರುವ ತುಫಾನ್ಗಳಿಗೆ ದೊಡ್ಡ ದೊಡ್ಡ ಕ್ರೇನ್ಸೇ ನಿಲ್ತಾ ಇಲ್ಲ. ಅಂತದ್ರಲ್ಲಿ ಸಣ್ಣ ಸಣ್ಣ ಮರಗಳ ಪರಿಸ್ಥಿತಿ ಹೇಗಿರುತ್ತೆ ಆಲೋಚನೆ ಮಾಡಿ. ಅವು ಬೇರುಗಳ ಸಮೇತವಾಗಿ ಹೊರಗಡೆ ಬರ್ತವೆ.
ತುಂಬಾ ವಿಚಿತ್ರವಾದ ದೃಶ್ಯವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಸಮುದ್ರದಲ್ಲಿ 3 ತುಫಾನ್ಸ್ಗಳು ಏರ್ಪಟ್ಟಿವೆ. ನೋಡ್ಲಿಕ್ಕೆ ಇದು ಒಂಥರ ಆಕಾಶದಿಂದ ಸಮುದ್ರಕ್ಕೆ ದಾರಿಯಂತೆ ಕಾಣಿಸುತ್ತೆ. ಒಂದು ವೇಳೆ 3 ತುಫಾನ್ಸ್ಗಳು ಸೇರಿ ಒಂದೇ ಸ್ಥಳದಲ್ಲಿ ಬಂದ್ರೆ ಅದು ತುಂಬಾ ಅಪಾಯಕಾರಿಯಾಗಿರುತ್ತೆ. ಅದರಿಂದ ನಷ್ಟಗಳೇ ಅನುಭವಿಸಬಹುದು. ಸಮುದ್ರ ತೀರದಲ್ಲಿರುವ ಈ ರೋಡ್ ಮೇಲಕ್ಕೆ ಆಕಸ್ಮಿಕವಾಗಿ ಒಂದು ದೊಡ್ಡ ಅಲೆ ಬಂದು ಬಡಿಯುತ್ತೆ. ಅಲ್ಲಿರುವ ಜನರು ಈ ರೀತಿ ನಡೆಯುತ್ತೆ ಎಂದು ಗೊತ್ತಿರಲಿಲ್ಲ. ಸಮೀಪದಲ್ಲಿದ್ದ ಜನರಿಗೆ ಗಾಯಗಳಾಗ್ತವೆ. ಹೆಬ್ಬಾವು ನೆಲದ ಮೇಲೆ ನಿಧಾನಕ್ಕೆ ಹೋಗುತ್ತೆ, ಆದ್ರೆ ಮರವನ್ನ ತುಂಬಾ ವೇಗವಾಗಿ ಹತ್ತಬಲ್ಲದು. ಇಲ್ಲಿ ನೋಡಿ, ಒಂದು ಹೆಬ್ಬಾವು ಮರವನ್ನ ಎಷ್ಟು ವೇಗವಾಗಿ ಹತ್ತುತ್ತಿದೆ. ಡಂಬಲ್ ವೀಡ್ ಅನ್ನೋ ಗಿಡದ ಬಗ್ಗೆ ಕೇಳಿರ್ತೀರಾ. ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗಾಳಿಯ ಮುಖಾಂತರ ಹೋಗಿ ಅಲ್ಲಿ ಬೆಳೆಯುತ್ತೆ. ಇದಿರುವ ಪ್ರದೇಶಗಳಲ್ಲಿ ಜೀವಿಸುವುದು ಅಷ್ಟು ಸುಲಭವೇನಲ್ಲ. ಇವು ಗುಂಪು ಗುಂಪಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತವೆ. ಅಲ್ಲಿರುವ ದಾರಿಯನ್ನ ಸಹ ಬ್ಲಾಕ್ ಮಾಡ್ತವೆ. ಇದರಿಂದ ಅಲ್ಲಿರುವ ಜನರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಮಂಜು ಇರುವ ಪ್ರದೇಶಗಳಲ್ಲಿ ಮಂಜು ತುಫಾನ್ ಬರೋದು ಸರ್ವೇ ಸಾಮಾನ್ಯ. ಹಿಮಾಲಯದಲ್ಲಿ ಇರುವ ಒಂದು ಕ್ಯಾಂಪ್ ಹತ್ತಿರ ಮೇಲಿಂದ 2 ಮಂಜು ತುಫಾನ್ಸ್ ಬರ್ತವೆ. 2 ದಿಕ್ಕಿನಿಂದ ಭಯಂಕರವಾಗಿ ಬರ್ತಾ ಇರುವ ಈ ತುಫಾನ್ಗಳು ಅಲ್ಲಿರುವ ಜನರನ್ನ ಭಯ ಬೀಳುವಂತೆ ಮಾಡ್ತವೆ. ಆದ್ರೆ ಅವರು ಭಯ ಪಡೋದಿಲ್ಲ, ಯಾಕಂದ್ರೆ ಅವರಿಗೆ ಇದೆಲ್ಲ ಸರ್ವೇ ಸಾಧಾರಣ ವಿಷಯ. ಉತ್ತರ ಅಟ್ಲಾಂಟಿಕ್ ಪ್ರಾಂತ್ಯದಲ್ಲಿದ್ದ ಮಂಜು ಪರ್ವತಗಳು ಬೇಸಿಗೆ ಕಾಲದಲ್ಲಿ ಕರಗುತ್ತಾ ಕೆಳಗೆ ಬೀಳ್ತಾ ಇರುವ ದೃಶ್ಯವಿದು. ಕೆಳಗೆ ಬಿದ್ದ ಈ ಮಂಜು ಪರ್ವತದ ಎತ್ತರ ಎಷ್ಟಿದೆ ಗೊತ್ತಾ? ಒಂದು ದೊಡ್ಡ ಅಪಾರ್ಟ್ಮೆಂಟ್ ಸೈಜ್ಗೆ ಸಮನಾಗಿರುತ್ತೆ. ಇದನ್ನ ನೋಡ್ಲಿಕ್ಕೆ ಪ್ರತಿ ವರ್ಷ ಟೂರಿಸ್ಟ್ ಹೋಗ್ತಾರೆ. ಈ ಸಮುದ್ರದ ನೊರೆ ಕೆಲವು ಸಮುದ್ರದ ತೀರದ ಪ್ರದೇಶಗಳಲ್ಲಿ ತುಫಾನ್ ಸಮಯದಲ್ಲಿ ಸಮುದ್ರವೆಲ್ಲ ತುಂಬಿರುತ್ತೆ. ಹಾಗ ಅಲ್ಲಿರುವ ಜನರು ಬೀಚ್ ಹತ್ರ ಬಂದು ಅದರ ಜೊತೆಗೆ ಆಟವಾಡ್ತಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೀವು ಪ್ರಕೃತಿಯ ಸುಂದರವಾದ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಬಲವಾದ ಗಾಳಿಯ ಕಾರಣದಿಂದ ಜಲಪಾತದಿಂದ ಕೆಳಗೆ ಬೀಳಬೇಕಾಗಿದ್ದ ನೀರು ನೇರವಾಗಿ ಮೇಲಕ್ಕೆ ಹೋಗ್ತಾ ಇದೆ. ವೇಗವಾಗಿ ಬಂದ ತುಫಾನ್ಗಳಲ್ಲಿ ಅಪಾರ್ಟ್ಮೆಂಟ್ ಮೇಲ್ಭಾಗವನ್ನ ಯಾವ ರೀತಿ ಕಿತ್ಲಿಕ್ಕೆ ಪ್ರಯತ್ನಿಸ್ತಾ ಇದೆ ನೋಡಿ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಮೇಲೆತ್ತಿ ಕೊನೆಗೆ ಎಲ್ಲವನ್ನ ಕೀಳುತ್ತೆ. ಈ ಸುಂದರವಾದ ಬೀಚಲ್ಲಿ ಕಪ್ಪು ಕಲ್ಲುಗಳಂತೆ ಕಾಣುವ ಇವು ಏನು ಗೊತ್ತಾ? ಇಲ್ಲಿ ನೀವು ನೋಡ್ತಾ ಇರೋದು ಸಮುದ್ರದ ಸಿಂಹಗಳ ಸಮೂಹವನ್ನ. ಇವುಗಳನ್ನ ಸೀ ಲಯನ್ಸ್ ಅಂತ ಕರೀತಾರೆ. ಇವುಗಳನ್ನ ನೀವು ಬೀಚ್ ಅಲ್ಲಿ ಕಾಮನ್ ಆಗಿ ನೋಡಬಹುದು. ಆದ್ರೆ ಈ ಪ್ರದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಸೀ ಲಯನ್ಸ್ ಇರ್ತವೆ. ಚೈನಾದ ಒಂದು ಸಿಟಿಯಲ್ಲಿ ಆಕಸ್ಮಿಕವಾಗಿ ಆಣೆಕಲ್ಲು ಮಳೆ ಬರುತ್ತೆ. ರೋಡ್ ಮೇಲೆ ಹೋಗ್ತಾ ಇದ್ದ ತುಂಬಾ ಕಾರ್ಗಳು ಡ್ಯಾಮೇಜ್ ಆಗ್ತವೆ. ಹಾಗೆ ಅಪಾರ್ಟ್ಮೆಂಟ್ಸ್ ಮನೆಗಳು ಸಹ ಸ್ವಲ್ಪರ ಮಟ್ಟಿಗೆ ಹಾನಿಯಾಗ್ತವೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.